ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಭದ್ರತಾ ವೈಫಲ್ಯನಾ ಅನ್ನೋ ಪ್ರಶ್ನೆ. ಮೊದಲೇ ಅಲ್ಲಿ ಮ್ಯಾಚ್ಗಳು ನಡೀತಾವಾ ಇಲ್ವಾ ಈ ಬಾರಿ ಅನ್ನೋ ಒಂದು ಸಹಜವಾದಂಥ ಪ್ರಶ್ನೆ. ಸೊ ಇದೆಲ್ಲದರ ನಡುವೆ ಈಗ ಎಲ್ಲವೂ ಸರಿಯಾಗಿ ಹೋಗ್ತಾ ಇದೆ. ಈಗಾಗಲೇ 5 ಮ್ಯಾಚ್ಗಳು ಮುಗಿದಿದ್ದಾವೆ RCBದು ಚಿನ್ನಸ್ವಾಮಿಯಲ್ಲಿ ಅಂತ ಅಂದಾಗ, ಈಗ RCB GT ಮ್ಯಾಚ್ ವೇಳೆ ನಡೆದಂಥ ದುಷ್ಕೃತ್ಯಕ್ಕೆ ಹೊಣೆ ಯಾರು ಅನ್ನೋ ಪ್ರಶ್ನೆ. ಮತ್ತೆ ಇದೇ ರೀತಿಯ ಅನಾಹುತ ಆದರೆ ಮುಂದೇನು ಕತೆ? ಚಿನ್ನಸ್ವಾಮಿ ಸ್ಟೇಡಿಯಂನ CCTV ಕನೆಕ್ಷನ್ ಕಟ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಸಂಬಳದ ಹಣ ನೀಡಿಲ್ಲ ಅಂತ ಕೇಬಲ್ ಕಟ್ ಮಾಡಿದ್ದಾರೆ ಸಿಬ್ಬಂದಿ. ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾರೆ ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ. ಹೆಸರು ನೋಡಿ ಅಲ್ಲಿ, ಅಬ್ದುಲ್ ಕಲಾಂ ಅಂತ. ಇವರಿಗೆಲ್ಲ ಹೆಸರನ್ನ ಇಟ್ಕೊಳ್ಳೋದೇ ತಪ್ಪು. ಸಂಬಳ ಕೊಡದಿದ್ದಕ್ಕೆ ಕೋಪಗೊಂಡಿದ್ದ ಉಪ ವಿತರಕ ಸಂಸ್ಥೆ ಸಿಬ್ಬಂದಿ. ನೋಡಿ, ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಮಾಡೋದ? ಅಲ್ಲಿ ಲಕ್ಷಾಂತರ ಜನ ಸೇರಿರ್ತಾರೆ. ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಅಲ್ಲಿ ನೋಡಿದರೆ CCTV ಆ ಕೇಬಲ್ಗಳನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ವರ್ಕೇ ಆಗಿಲ್ಲ ಅವತ್ತು. ಯಾರಿಗೂ ಕಾಣದಂತೆ ಹೋಗಿ ಕೇಬಲ್ ಕಟ್ ಮಾಡಿದ್ದ ಆರೋಪಿಗಳು. ಪರಿಣಾಮ ಸ್ಟೇಡಿಯಂನ 240 CCTV ಫುಟೇಜ್ಗಳು ಫೀಡ್ ಆಫ್ ಆಗಿದ್ದಾವೆ. ಕಬ್ಬನ್ ಪಾರ್ಕ್ ಪೊಲೀಸರಿಂದ ಈಗ ತನಿಖೆ ಮುಂದುವರೆದಿದೆ.